ನಮಸ್ಕಾರ. ನಾನು ಶುಭ. ನಾವು ದಿನಾ ತೆಂಗಿನಕಾಯಿ ಏನೋ ಬಳಸ್ತೀವಿ. ನಾರೇನು ಮಾಡ್ತೀವಿ, ನಾರಿರುತ್ತೆ, ನಾರನ್ನು ಡಸ್ಟ್‌ಬಿನ್‌ಗೆ ಬಿಸಾಕ್ಬಿಡ್ತೀವಲ್ಲ. ಇನ್ಮೇಲೆ ಅಂತೂ ಬಿಸಾಕೋಕ್ಕೆ ಹೋಗಬೇಡಿ. ತೆಂಗಿನ ನಾರನ್ನು ನೀವು ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ಬಿಸಾಕೋಕ್ಕೆ ಹೋಗಲ್ಲ. ನೋಡಿ, ಸ್ವಲ್ಪ ತೆಂಗಿನ ನಾರು ತಗೊಂಡು ಇದನ್ನು ಬಿಸಿಲಲ್ಲಿ ಇಟ್ಬಿಟ್ಟಿದ್ದೆ. 1 ಅವರ್ 2 ಅವರ್ ನೀವೇನು ಮಾಡಬೇಕು, ಚೆನ್ನಾಗಿ ಬಿಸಿಲು ಬೀಳೋ ಹತ್ರ ಇಟ್ಬಿಡಿ. ಚೆನ್ನಾಗಿ ಬಿಸಿ ಬಿಸಿ ಇದ್ದಾಗ ಮಿಕ್ಸಿ ಜಾರ್ಗೆ ನಾನು ಚಿಕ್ಕ ಚಿಕ್ಕದಾಗಿ ನಾರು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಲ್ಲ, ಸೇಮ್ ಹಿಂಗೆ ಚಿಕ್ಕ ಚಿಕ್ಕ ಪೀಸಸ್ ಹಾಕ್ಕೋಬೇಕು. ಡೈರೆಕ್ಟಾಗಿ ಹಂಗೆ ನಾರು ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸತಿ ಈ ಥರ ಮಿಕ್ಸಿ ಆನ್ ಆಫ್ ಹಂಗೆ ಮಾಡಿದ್ದೀರಂತಂದರೆ ನಾರು ಸಪ್ರೇಟ್ ಆಗುತ್ತೆ ಮತ್ತು ಕೆಳಗಡೆ ಪುಡಿ ಮಾತ್ರ ಹಂಗೆ ಇರುತ್ತೆ. ನೋಡಿ, ನಾರೆಲ್ಲ ಎತ್ಕೊಬಿಟ್ಟಿದ್ದೀನಿ ತಟ್ಟೆಗೆ. ಪುಡಿನ ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದಿಷ್ಟು ಪುಡಿ ನಿಮ್ಮ ಹತ್ರ ಇನ್ನೂ ನಾರು ಜಾಸ್ತಿ ಇದೆ, ತೆಂಗಿನ ನಾರು ಅಂದರೆ ಇನ್ನು ಜಾಸ್ತಿನೂ ಮಿಕ್ಸಿಗೆ 1-2 ಸತಿ ಹಾಕ್ಕೊಂಡು ಪುಡಿ ಮಾಡಿ ಇಡ್ಬೋದು. ಈ ನಾರನ್ನು ಒಂದು ನೀರು ಚೆನ್ನಾಗಿರೋ ನೀರಲ್ಲಿ ನೆನೆಸ್ಬೇಕು. ನೀವು ಇಲ್ಲ ರಾತ್ರಿ ಇಡೀ ನೆನೆಸ್ಬೋದು, ಇಲ್ಲ ನಮಗೆ ಟೈಮ್ ಇಲ್ಲ ಅಂತಂದರೆ ಇದನ್ನು ಮಾರ್ನಿಂಗ್ ನೆನೆಸಿ ಸಂಜೆವರೆಗೂ ನೆನೆಸ್ಬೋದು, ಇಲ್ಲ 2-3 ಅವರ್ಸ್ ಆದರೂ ನೆನೆಸಿ. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ನಾನು ಬಾದಾಮಿ ಇತ್ತು, ಒಂದು 6 ಬಾದಾಮಿ ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಕಪ್ಪಗಾಗಬೇಕು ಸ್ವಲ್ಪ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಕಪ್ಪಗಾದ್ಮೇಲೆ ಈ ನಾರು, ತೆಂಗಿನ ನಾರು ಹಂಗೆ ಒಂದು ಬಟ್ಲಲ್ಲಿ ಹಾಕಿಟ್ಟಿದ್ನಲ್ಲ, ಇದನ್ನು ಹಾಕ್ಕೊಬಿಡಿ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದೀರಂದರೆ ಬಾಣಲಿನೂ ತುಂಬ ಬಿಸಿ ಇರುತ್ತಲ್ಲ, ಬೇಗ ಕಪ್ಪಗಾಗ್ಬಿಡುತ್ತೆ. ನೋಡಿ, ತೋರಿಸ್ತೀನಿ. ಸ್ವಲ್ಪ ಹೊತ್ತು ಹುರ್ಕೊತಾ ಇದ್ರೇ ಕಲರ್ ಚೇಂಜ್ ಆಗ್ತಾಯಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ಕೆಂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಪ್ಪಗಾಗ್ಬಿಡುತ್ತೆ. ಬಾದಾಮಿ ಕೂಡ ಕಪ್ಪಗಾಗೋಗಬೇಕು. ಎರಡೂ ಕಪ್ಪಗಾಗೋದ್ಮೇಲೆ ನೀವು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡ್ಬೇಕು. ನಿಮಗೆ ಗೊತ್ತಾಗುತ್ತೆ ನೋಡಿ, ಕೆಂಡ ಇದೆ ಮತ್ತು ಕಪ್ಪಗಾಗ್ಬಿಟ್ಟಿದೆಯಲ್ಲ, ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡ್ತೀವಿ. ಇದನ್ನು ಬಾಣಲಿ ಹಾಕಕ್ಕೆ ಬಿಡ್ಬೋದು, ಇಲ್ಲ ಅಂತಂದರೆ ಒಂದು ಪ್ಲೇಟ್ಗೆ ಹಾಕ್ಕೊಬಿಡಿ. ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ನುಣ್ಣಗಂದರೆ ಬಾದಾಮಿ ಎಲ್ಲ ಇರುತ್ತಲ್ಲ, ಪೌಡ್ರ್ ಮಾಡ್ಕೊಂಬನ್ನಿ. ಮತ್ತು ಸ್ಟ್ರೇನರಲ್ಲಿ ನೋಡಿ ಜರಡಿ ಹಿಡಿದು ಬಿಡ್ತಾ ಇದ್ದೀನಿ. ಇದನ್ನು ಜರಡಿ ಹಿಡ್ದಿರೋದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡೆ, 1 ಸ್ಪೂನಷ್ಟು. ಸ್ವಲ್ಪ ಫ್ರೆಶ್ ಅಲೋವೆರಾ ತಗೊಳ್ಳಿ, ಇಲ್ಲ ಅಂತಂದರೆ ನಮ್ಮ ಮನೇಲಿ ಫ್ರೆಶ್ ಅಲೋವೆರಾ ಇಲ್ಲ. ಅಲೋವೆರಾ ಅಂಗಡಿಯಿಂದ ತಂದಿರ್ತೀರಲ್ಲ, ಅದಿದ್ದರೆ ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಸಾಫ್ಟಾಗಿ, ಅಂದರೆ ಇವಾಗ ವೈಟ್ ಏರ್ಸ್ ಇರುತ್ತೆ ನೋಡಿ, ವೈಟ್ ಏರ್ಸ್ ಮೇಲೆ ನೀವು ಇದನ್ನು ಅಪ್ಲೈ ಮಾಡಿದ್ದೀರಂದರೆ ಕಪ್ಪಗೆ ಒಳ್ಳೆ ಹೇರ್ ಕಲರ್ ಥರ ಕೆಲಸ ಮಾಡುತ್ತೆ. ಅಂದರೆ ಒಂದೇ ಸತಿಗೆ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳಲ್ಲ. ಒಂದು ವಾರಕ್ಕೆ 1 ಟೈಮ್ ನೀವು ಇದನ್ನು ಅಪ್ಲೈ ಮಾಡ್ತಾ ಇದ್ದರೆ ಕ್ರಮೇಣ ಏನಾಗುತ್ತೆ, ಕಪ್ಪಗಾಗೋಗುತ್ತೆ. ಇವಾಗ ಚಿಕ್ಕ ವಯಸ್ಸಿಗೆ ಏನಾಗುತ್ತೆ, ಬೇಗ ಚಿಕ್ಕ ಮಕ್ಕಳಿಗೆ ಬಿಳಿ ಕೂದಲು ಬಂದುಬಿಡ್ತಾ ಇದೆ. ಅವರಿಗೆ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಬಳಸೋ ಬದಲು ಇದನ್ನು ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ಅದೇ ಪುಡಿನೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನಾನು ಜಡಿ ಹಿಡ್ಕೊಂಡಿದ್ನಲ್ಲ. ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಬಡ್ಸ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಚಿಕ್ಕ ಮಕ್ಕಳಿಗೆಲ್ಲ ಕಾಟಿಗೆ ಇಡಬೇಕಂದ್ರೆ ನಾವು ಕಾಟಿಗೆ ಆಚೆಯಿಂದ ತರ್ತೀವಲ್ಲ, ಇದರಲ್ಲಿ ಕೆಮಿಕಲ್ ಇರುತ್ತೆ. ನೀವು ಇದನ್ನು ಬೇಕಾದರೆ ಕಾಟಿಗೆ ಥರ ಯೂಸ್ ಮಾಡ್ಬೋದು. ನೋಡಿ, ತೋರಿಸ್ತಾ ಇದ್ದೀನಿ, ಚೆನ್ನಾಗೂ ಕಾಣಿಸುತ್ತೆ ಕಲ್ಲರು. ಮತ್ತು ಈ ಬಟ್ಲಲ್ಲಿ ನೆನೆಸಿಟ್ಟಿದ್ವಲ್ಲ ನಾರನ್ನು, ಇದನ್ನು ನಾನು ಒಂದು 3-4 ಅವರ್ಸ್ ನೆನೆಸಿದ್ದೆ. ಇದರಲ್ಲಿರೋ ನಾರನ್ನ ಎತ್ಕೊಬಿಡಿ. ಆ ನಾರು ಏನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಇದು ಗಿಡಗಳಿಗೆ ಹಾಕಿ. ಆ ನಾರು ಎತ್ಕೊಂಡಿರ್ತೀರಲ್ಲ, ಈ ನೀರನ್ನು ನೀವೇನು ಮಾಡಬೇಕಂತಂದರೆ, ಇವಾಗ ನಾವು ಶಾಂಪೂಲ್ಲಿ ಏರ್ ವಾಶ್ ಮಾಡಿಬಿಡ್ತೀವಿ. ಏರ್ ವಾಶ್ ಮಾಡಿದ್ಮೇಲೆ ಕೂಡ ಈ ನೀರಲ್ಲಿ ನೀವು ಒಂದು ಸತಿ ನಿಮ್ಮ ಕೂದಲನ್ನ ತೊಳ್ಕೊಳ್ಳಿ. ಈ ನೀರಲ್ಲಿ ಈ ಥರ ಮಾಡೋದ್ರಿಂದ ನಿಮ್ಮ ಹೇರ್ಸ್ ತುಂಬ ಸಾಫ್ಟಾಗಿ, ಶೈನಿಯಾಗಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.